ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕೇವಲ 335 ರೂಪಾಯಿ ಇನ್ವೆಸ್ಟ್ ಮಾಡಿ ಲಕ್ಷ ಹಣ ಸಂಪಾದಿಸೋ ಚಾನ್ಸ್ ಬಗ್ಗೆ ನಿಮಗೆ ಗೊತ್ತಾ? ಹೌದು, ನೀವು ಕೇರಳ ಲಾಟರಿ ಏಜೆಂಟ್ ಆಗೋ ಮೂಲಕ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡಬಹುದು. ಇಲ್ಲಿ ಬರೀ ಟಿಕೆಟ್ ಮಾರಾಟದ ಲಾಭ ಮಾತ್ರವಲ್ಲ, ನಿಮ್ಮ ಹತ್ತಿರ ಟಿಕೆಟ್ ತಗೊಂಡಿರೋ ಕಸ್ಟಮರ್ಗೆ ಕೋಟಿ ಹೊಡೆದರೆ ನಿಮಗೂ ಕೋಟಿ ಸಿಗುತ್ತೆ. ಅದು ಹೇಗೆ? ಕಂಪ್ಲೀಟ್ ಪ್ರೋಸೆಸ್ ಅನ್ನು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮೊದಲಿಗೆ ಯಾರೆಲ್ಲ ಏಜೆಂಟ್ ಆಗಬಹುದಂತ ನೋಡೋಣ. ಇದಕ್ಕೆ 3 ಕಂಡೀಷನ್ಸ್ ಇದೆ. ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು, ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಈ ಏಜೆನ್ಸಿಗಳು ಕೇರಳದ ಆಯಾ ಜಿಲ್ಲಾ ಲಾಟರಿ ಆಫೀಸ್ ಮೂಲಕ ನಡೀತವೆ. ಹಾಗಾಗಿ ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಬೇಕಾಗುವ ಡಾಕ್ಯುಮೆಂಟ್ಸ್: ಅಪ್ಲೈ ಮಾಡೋಕ್ಕೂ ಮುಂಚೆ ಈ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ವೋಟರ್ ID, ಪಾನ್ ಕಾರ್ಡ್, ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ಆಫೀಸರ್ನಿಂದ ಸೈನ್ ಮಾಡಿಸಿರಬೇಕು. 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಬ್ಯಾಂಕ್ ಡೀಟೇಲ್ಸ್: ನಿಮ್ಮ ಇನ್ಕಮ್ ಕ್ರೆಡಿಟ್ ಆಗೋಕ್ಕೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಕಾಪಿ ಇರಬೇಕು. ಅಪ್ಲೈ ಮಾಡುವುದು ಹೇಗೆ? ಈಗ ಅಪ್ಲೈ ಮಾಡೋ ಸಿಂಪಲ್ ಸ್ಟೆಪ್ಸ್ ಇಲ್ಲಿದೆ. ಸ್ಟೆಪ್ 1: ಮೊದಲು ನೀವು ಫಾರ್ಮ್ ನಂಬರ್ ತಗೋಬೇಕು. ಇದು ಜಿಲ್ಲಾ ಲಾಟರಿ ಆಫೀಸ್ನಲ್ಲಿ ಸಿಗುತ್ತದೆ ಅಥವಾ ಲಾಟರಿ ಇಲಾಖೆಯ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಬಹುದು. ಸ್ಟೆಪ್ 2: ಫಾರ್ಮ್ನಲ್ಲಿ ನಿಮ್ಮ ಹೆಸರು, ಅಡ್ರೆಸ್ ಮತ್ತು ನೀವು ಎಲ್ಲಿ ಲಾಟರಿ ಶಾಪ್ ಇಡ್ತೀರಾ ಅನ್ನೋ ಡೀಟೇಲ್ಸ್ ತುಂಬಿರಬೇಕು. ಸ್ಟೆಪ್ 3: ಅಪ್ಲಿಕೇಶನ್ ಫೀಸ್ ಆಗಿ 335 ರೂಪಾಯಿ ಜಿಲ್ಲಾ ಲಾಟರಿ ಆಫೀಸ್ನಲ್ಲಿ ಕಟ್ಟಿ ಫಿಲ್ ಮಾಡಿದ ಫಾರ್ಮ್ ಮತ್ತು ಡಾಕ್ಯುಮೆಂಟ್ಸ್ನ ಜಿಲ್ಲಾ ಲಾಟರಿ ಆಫೀಸರ್ಗೆ ಸಬ್ಮಿಟ್ ಮಾಡಿ. ಏಜೆನ್ಸಿ ಕೋಡ್ ಮತ್ತು ರಿನಿವಲ್: ರಿಜಿಸ್ಟ್ರೇಷನ್ ಆದ ಮೇಲೆ ನಿಮಗೆ ಒಂದು ಯುನಿಕ್ ಏಜೆನ್ಸಿ ಕೋಡ್ ಸಿಗುತ್ತೆ. ಇದು ನಿಮ್ಮ ಡಿಸ್ಟ್ರಿಕ್ಟ್ ಹೆಸರಿನ ಫಸ್ಟ್ ಲೆಟರ್ನಿಂದ ಸ್ಟಾರ್ಟ್ ಆಗುತ್ತೆ. ಉದಾಹರಣೆಗೆ ಎರ್ನಾಕುಲಂಗೆ E, ಕಾಸರಗೋಡ್ಗೆ S. ನೆನೆಪಿಡಿ, ಈ ರಿಜಿಸ್ಟ್ರೇಷನ್ 1 ವರ್ಷ ಮಾತ್ರ ವ್ಯಾಲಿಡ್ ಇರುತ್ತೆ. ಆಮೇಲೆ ಪ್ರತಿ ವರ್ಷ ಬರೀ 85 ರೂಪಾಯಿ ಕಟ್ಟಿ ನೀವು ಏಜೆನ್ಸಿ ರಿನಿವಲ್ ಮಾಡಬಹುದು. ಈಗ ಮೇನ್ ವಿಷಯ, ದುಡ್ಡು ಎಷ್ಟು ಸಿಗುತ್ತೆ? ಒಂದು 50ರ ಟಿಕೆಟ್ ಮಾರಿದರೆ ನಿಮಗೆ ಅಂದಾಜು 12 ರಿಂದ 13 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ನೀವು ದಿನಕ್ಕೆ 200 ಟಿಕೆಟ್ ಮಾರಿದರೆ ನೀವು ಆರಾಮಾಗಿ 2400 ರಿಂದ 2600 ರೂಪಾಯಿ ಗಳಿಸಬಹುದು. ಬಂಪರ್ ಪ್ರೈಸ್ ಕಮಿಷನ್: ಇದು ನಿಜಕ್ಕೂ ಜಾಕ್ಪಾಟ್. ನಿಮ್ಮ ಹತ್ತಿರ ಮಾರಾಟವಾದ ಟಿಕೆಟ್ಗೆ ಯಾವುದಾದರೂ ಕೋಟಿ ಪ್ರೈಸ್ ಬಂದರೆ ಆ ಮೊತ್ತದ 10% ಕಮಿಷನ್ ನಿಮಗೆ ಬರುತ್ತೆ. ಎಕ್ಸಾಂಪಲ್, ನಿಮ್ಮ ಕಸ್ಟಮರ್ 25 ಕೋಟಿಯ ಓಣಂ ಬಂಪರ್ ಗೆದ್ದರೆ ಗೌರ್ಮೆಂಟ್ ನಿಮಗೆ ಕಮಿಷನ್ ಅಂತಲೇ 1.2 ಕೋಟಿ ಕೊಡುತ್ತೆ. ನೀವು ಏನು ಮಾಡದಿದ್ರೂ ಕೋಟ್ಯಾಧಿಪತಿಯಾಗಬಹುದು. ಬಿಸ್ನೆಸ್ ಹೇಗೆ ರನ್ ಮಾಡುವುದು? ಗೌರ್ಮೆಂಟ್ ನಿಮಗೆ ಜಾಗ ಕೊಡಲ್ಲ. ನೀವೇ ಒಂದು ಸಣ್ಣ ಶಾಪ್ ಅಥವಾ ಕೌಂಟರ್ ಬಾಡಿಗೆಗೆ ತಗೋಬೇಕು. ಬಸ್ ಸ್ಟ್ಯಾಂಡ್ ಅಥವಾ ಮಾರ್ಕೆಟ್ ತರಹದ ಜನ ಇರೋ ಕಡೆ ಶಾಪ್ ಇದ್ರೆ ಸೇಲ್ಸ್ ಚೆನ್ನಾಗಿ ಆಗುತ್ತೆ. ಟಿಕೆಟ್ ಎಲ್ಲಿ ಸಿಗುತ್ತೆ? ಡಿಸ್ಟ್ರಿಕ್ಟ್ ಲಾಟರಿ ಆಫೀಸಿಂದ ಡೈರೆಕ್ಟ್ ಆಗಿ ತಗೋಬೇಕು. ಈಗ ಲಾಟರೀಸ್ ಪೋರ್ಟಲ್ ಮೂಲಕ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಆದರೆ ಟಿಕೆಟ್ ಬೈ ಮಾಡಲು ಆಫೀಸ್ಗೆ ಹೋಗಲೇಬೇಕು. ನೀವು ದೊಡ್ಡ ಏಜೆಂಟ್ ಆಗಿ ಬಲ್ಕ್ ಆಗಿ ಟಿಕೆಟ್ ತಂದು ಚಿಕ್ಕ ಪುಟ್ಟ ಸೆಲ್ಲರ್ಸ್ ಅಂದರೆ ಸಬ್ ಏಜೆಂಟ್ಸ್ಗೆ ಕೊಟ್ಟು ಕಮಿಷನ್ ಕೂಡ ಮಾಡಬಹುದು. ವೆಲ್ಫೇರ್ ಫಂಡ್: ಕೇರಳ ಸರ್ಕಾರ ಏಜೆಂಟ್ಗಳಿಗಾಗಿ ಲಾಟರಿ ಏಜೆಂಟ್ಸ್ ಆ್ಯಂಡ್ ಸೆಲ್ಲರ್ಸ್ ವೆಲ್ಫೇರ್ ಫಂಡ್ ಇಟ್ಟಿದೆ. ಇದರಲ್ಲಿ ನಿಮಗೆ ಪೆನ್ಷನ್, ಮೆಡಿಕಲ್ ಅಸಿಸ್ಟೆನ್ಸ್ ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಇದರಲ್ಲಿ ಬೋನಸ್ ಪಾಯಿಂಟ್ ಏನೆಂದರೆ ಇದು ಬೇರೆ ಯಾವ ಬಿಸ್ನೆಸ್ನಲ್ಲೂ ಸಿಗದ ಬೆನಿಫಿಟ್ ಆಗಿದೆ. ಪ್ರೋ ಟಿಪ್ಸ್: ಸಕ್ಸಸ್ ಸೀಕ್ರೆಟ್: ಈ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಈ 2 ಟಿಪ್ಸ್ ಫಾಲೋ ಮಾಡಿ. ಬಂಪರ್ ಲಾಟ್ರಿಗಳ ಮೇಲೆ ಗಮನ ಕೊಡಿ. ಓಣಂ, ಕ್ರಿಸ್ಮಸ್, ವಿಶು ಬಂಪರ್ ಸಮಯದಲ್ಲಿ ಅತಿ ಹೆಚ್ಚು ಲಾಭ ಸಿಗೋದು. ಆ ಸಮಯದಲ್ಲಿ ಸ್ಟಾಕ್ ಜಾಸ್ತಿ ಇಟ್ಕೊಳ್ಳಿ. ಲೊಕೇಶನ್: ಬರೀ ಅಂಗಡಿ ಮಾತ್ರವಲ್ಲ,
ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋಗಿ ಲಾಟ್ರಿ ಮಾರುವವರಿಗೆ ನೀವು ಸಪ್ಲೈ ಮಾಡಿದರೆ ನಿಮ್ಮ ಸೇಲ್ಸ್ ಡಬಲ್ ಆಗುತ್ತೆ. ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಸಮಯದ ಅರಿವು ಇರುವುದು ತುಂಬಾನೇ ಮುಖ್ಯ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಲಾಟ್ರಿ ಡ್ರಾ ಇರುತ್ತೆ. ಅಂದರೆ ನೀವು ತಂದಿರೋ ಟಿಕೆಟ್ಗಳನ್ನು ಅಂದು ಮಧ್ಯಾಹ್ನ 2:30 ಅಥವಾ ಗರಿಷ್ಠ 2:45 ಮಾರಿ ಮುಗಿಸಬೇಕು. ಯಾಕೆಂದರೆ ಡ್ರಾ ಆದ ಮೇಲೆ ಆ ಟಿಕೆಟ್ಗಳಿಗೆ ಬೆಲೆ ಇರಲ್ಲ. ಒಂದು ಸಲ ನೀವು ಆಫೀಸ್ನಿಂದ ಟಿಕೆಟ್ ತಂದ ಮೇಲೆ ಅದು ಸೇಲ್ ಆಗದಿದ್ದರೆ ವಾಪಸ್ ಟಿಕೆಟ್ ರಿಟರ್ನ್ ಮಾಡುವಂತಿಲ್ಲ. ಹಾಗಾಗಿ ನಿಮ್ಮ ಏರಿಯಾದಲ್ಲಿ ಎಷ್ಟು ಡಿಮಾಂಡ್ ಇದೆ ಅಂತ ನೋಡಿಕೊಂಡು ಅಷ್ಟೇ ಟಿಕೆಟ್ ಖರೀದಿಸಿ. ಲಾಟ್ರಿ ಟಿಕೆಟನ್ನು ಕೇರಳ ರಾಜ್ಯದ ಗಡಿಯೊಳಗೆ ಮಾತ್ರ ಮಾರಾಟ ಮಾಡಬೇಕು. ಬೇರೆ ರಾಜ್ಯಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಮಾರುವುದು ಕಾನೂನು ಬಾಹಿರ. ಟಿಕೆಟ್ ಮೇಲೆ ಇರೋ ರೇಟ್ಗಿಂತ ₹1 ಕೂಡ ಜಾಸ್ತಿ ತಗೊಳ್ಳುವಂತಿಲ್ಲ. ಡ್ರಾ ರಿಸಲ್ಟ್ ಎಲ್ಲಿ ನೋಡುವುದು? ಮಧ್ಯಾಹ್ನ 3 ಗಂಟೆಗೆ ಡ್ರಾ ಆದ ತಕ್ಷಣ 4 ಗಂಟೆಯ ಹೊತ್ತಿಗೆ ಕೇರಳ ಲಾಟ್ರಿ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಫುಲ್ ರಿಸಲ್ಟ್ PDF ಸಿಗುತ್ತದೆ. ನೀವು ಅದನ್ನು ಪ್ರಿಂಟ್ ತೆಗೆದು ನಿಮ್ಮ ಅಂಗಡಿಯ ಮುಂದೆ ಹಾಕಿದರೆ ಕಸ್ಟಮರ್ ನಂಬಿಕೆ ಹೆಚ್ಚಾಗುತ್ತದೆ. ಕೇರಳ ಲಾಟ್ರಿ ಏಜೆನ್ಸಿಯು ಲಾಭ ಮತ್ತು ನಿಮ್ಮ ಶ್ರಮ, ಲೊಕೇಶನ್ ಮತ್ತು ಸೇಲ್ಸ್ ಮೇಲೆ ಡಿಪೆಂಡ್ ಆಗಿದೆ. ಜನರು ಹೆಚ್ಚು ಭೇಟಿ ಮಾಡುವ ಪ್ಲೇಸ್ನಲ್ಲಿ ನಿಮ್ಮ ಶಾಪ್ ಇದ್ದರೆ ಟಿಕೆಟ್ ಸೇಲ್ಸ್ ಹೆಚ್ಚಾಗುತ್ತದೆ ಮತ್ತು ಅರ್ನಿಂಗ್ ಸಹ ಗ್ರೋ ಆಗಬಹುದು. ಆದರೆ ಕನ್ಫರ್ಮ್ ಆಗಿ ಇಷ್ಟೇ ಆದಾಯದ ಗ್ಯಾರಂಟಿ ಇಲ್ಲ. ಎಲ್ಲವೂ ನಿಮ್ಮ ಎಫರ್ಟ್ಸ್, ಲೊಕೇಶನ್ ಮತ್ತು ಸೇಲ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಪ್ರಾಪರ್ ಪ್ಲಾನಿಂಗ್ ಮತ್ತು ಹಾರ್ಡ್ ವರ್ಕ್ ನಿಂದ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಬಿಸ್ನೆಸ್ ಅನ್ನು ಗ್ರೋ ಮಾಡಿ ಇನ್ಕಮ್ ಹೆಚ್ಚಿಸಬಹುದು. ಫ್ರೆಂಡ್ಸ್, ಕೇರಳದಲ್ಲಿ ಆಲ್ರೆಡಿ 55,000ಕ್ಕೂ ಹೆಚ್ಚು ಜನ ಏಜೆಂಟ್ ಆಗಿ ಸಕ್ಸಸ್ ಆಗಿದ್ದಾರೆ. ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಮಾಡೋಕ್ಕೂ ಇದು ಬೆಸ್ಟ್ ಚಾನ್ಸ್. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.